ಏಯ್, ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಏನಪ್ಪ ಪೊಲೀಸ್ ಅವ್ರ ಕೆಲಸ ಇಲ್ದೆ ಕುತ್ಕೊಂಡ್ಬಿಟ್ಟವ್ರು ಇವತ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಜನಗಳೆಲ್ಲ ಹೆಲ್ಮೆಟ್ ಹಾಕೋದಕ್ಕೆ ಶುರು ಮಾಡ್ಬಿಟ್ಟವ್ರ. ಹಿಂಗೆ ಎಷ್ಟು ಖುಷಿ ಆಗತ್ತಲ್ಲ. ಪೊಲೀಸ್ ಅವರು ಹಿಡಿಯೋದಕ್ಕೆ ಚಾನ್ಸೇ ಸಿಗ್ಬಾರ್ದು ಅವರಿಗೆ. ಆ ತರ ಜನಗಳೇನಾದ್ರು ಬದಲಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗುರು. ಶಾಕ್ ಆಗ್ಬಿಡ್ಬೇಕು ಪೊಲೀಸ್ ಅವ್ರೆ. ಏನ್ ಗುರು ಇವತ್ತು ಒಂದು ಮಿಕಾನ ಸಿಗ್ತಲ್ಲ ಹಿಡಿಯೋದಕ್ಕೆ ಅಂತ. ದಯವಿಟ್ಟು ಆ ತರ ಟೈಮ್ ಬೇಗ ಬರ್ಲಿ ಅನ್ನೋದು ನನ್ನ ಆಸೆ. ಎಲ್ರು ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಕೊಂಡು ಗಾಡಿ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಪೊಲೀಸ್ ಅವ್ರಿಗೆ ಚಾನ್ಸೇ ಕೊಡ್ಬಾರ್ದು ಫೈನ್ ಹಾಕೋದಕ್ಕೆ. ಎಷ್ಟು ಚೆನ್ನಾಗಿರುತ್ತಲ್ಲ, ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗುರು. ಈ ಜನಗಳು ನಾವು ಸಾಯ್ತೀವಿ ಅನ್ನೋದಕ್ಕಿಂತ ಪೊಲೀಸ್ ಅವರು ಸರ್ಕಾರ ಫೈನ್ ಹಾಕ್ಬಿಡುತ್ತೆ, ಇರಪ್ಪ ಹೆಲ್ಮೆಟ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡಿ ಹೆಲ್ಮೆಟ್ ಹಾಕೊಳ್ಳೋರೇ ಜಾಸ್ತಿ. ಸೊ ಯಾವ್ದೇ ಒಂದ್ ಕೆಲಸ ಆಗ್ಲಿ ನಮ್ ಮನ್ಸಿಗೆ ಇಷ್ಟಪಟ್ಟು ಮಾಡಿದ್ರೆ ಆಬ್ವಿಯಸ್ಲಿ ಅದನ್ನ ಮಿಸ್ ಮಾಡಕ್ ಚಾನ್ಸ್ ಇಲ್ಲ. ಡೈಲಿ ಆ ಕೆಲಸ ಮಾಡ್ತೀವಿ. ಅದೇ ಯಾರ್ದೋ ಬೇರೆಯವ್ರ ಫೋರ್ಸ್ಗೋಸ್ಕರ ಮಾಡ್ತೀವಿ ಅಂದಾಗ ಡೈಲಿ ಮಾಡೋದಕ್ ಆಗಲ್ಲ. ಒಂದಲ್ಲ ಒಂದಿನ ಬೋರ್ ಆಗ್ಬಿಡುತ್ತೆ. ಅಯ್ಯೋ ಬಿಡುಗರು ಏನ್ ಮಾಡ್ತೀಯ ಇದು ಅನ್ನೋ ತರ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ. ಕರೆಕ್ಟ್. ಸೊ ಇನ್ಮೇಲಾದ್ರೂ ಜನಗಳು ನಿಮ್ ಜೀವಕ್ಕೆ ಭಯ ಪಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ, ಗೌರ್ಮೆಂಟ್ ಭಯ ಪಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋದಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್.